ನನ್ನ ಸಿನಿಮಾದ ಕೆಲಸ ನಡೀತಿರೋದ್ರಿಂದ ವಿಡಿಯೋಸ್ಗಳು ಬರೋದು ಸ್ವಲ್ಪ ಲೇಟ್ ಆಯ್ತು. ಆದರೆ ಇನ್ನು ಮುಂದೆ ಹಾಗಲ್ಲ. ಒಂದು ಫಾರ್ಮಲ್ ಆಗಿ ಸಾರಿ ಅಂತ ಕೇಳ್ಬಿಟ್ಟು ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಆದಿಪುರುಷ್ ಇಷ್ಟು ದೊಡ್ಡ ಡಿಸಾಸ್ಟರ್ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಆಡಿಯನ್ಸ್ ಬಿಡಿ, ಇನ್ಕ್ಲೂಡಿಂಗ್ ಪ್ರಭಾಸ್ ಅವ್ರು ಕೂಡ ಯಾಕಾದ್ರೂ ಈ ಸಿನಿಮಾನ ಒಪ್ಕೊಂಡ್ರು ಅಂತ ಹೇಳೋರೆ ಜಾಸ್ತಿ. ನಾಗಶ್ವಿನ್ ಅವರ ಕಲ್ಕಿ ಒಂದು ಒಳ್ಳೆ ವರ್ಲ್ಡ್ನ ಬಿಲ್ಡ್ ಮಾಡಿತ್ತು. ಜಾಸ್ತಿ ಹೈಪ್ನ ತಗೊಳ್ದೆ ಡೀಸೆಂಟ್ ನಂಬರ್ಸ್ನ ಕಲೆಕ್ಟ್ ಮಾಡಿತ್ತು. ಈಗ ಪ್ರಭಾಸ್ ಅವರು ರಾಜಸಾಬ್ ಆಗಿ ಬರ್ತಾ ಇದ್ದಾರೆ. ಬನ್ನಿ ಟ್ರೇಲರ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಪ್ರಭಾಸ್ ಅವರು ಸೆಲೆಕ್ಟ್ ಮಾಡ್ಕೊಳ್ತಿರುವಂತ ಜಾನರ್ಸ್ ಒಂದೊಂದು ಸೂಪರ್ ಆಗಿದೆ. ಆಕ್ಷನ್, ರೊಮ್ಯಾಂಟಿಕ್, ಸೈಫೈ, ಮೈಥಾಲಜಿ, ಈಗ ಹಾರರ್, ಈ ರೀತಿ ಎಲ್ಲ ಜಾನರ್ಸ್ನ ಟ್ರೈ ಮಾಡ್ತಿರೋಂಥ ಒಬ್ಬ ಸೂಪರ್ ಸ್ಟಾರ್ಗೆ ಅಪ್ರಿಸಿಯೇಷನ್ ಸಿಗಬೇಕು. ಅಂಡ್ ಅವರು ಕೂಡ ವರ್ಷಕ್ಕೆ ಒಂದು ಮೂವಿನ ರಿಲೀಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇನ್ನು ಟ್ರೇಲರ್ನ ವಿಷಯಕ್ಕೆ ಬರೋದಾದ್ರೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಅ ಡೀಸೆಂಟ್ ಕಟ್ ಅಂತ ಹೇಳ್ತೀನಿ. VFX ತುಂಬಾನೇ ಇದೆ. ಆಬ್ವಿಯಸ್ಲಿ ಹಾರರ್ ಮೂವಿಗೆ ಅದು ಬೇಕೇ ಬೇಕು. ಮಾಯಾಸಭಾ, ಹಿಪ್ನಾಟಿಕ್ಸ್, ಬ್ಲ್ಯಾಕ್ ಮ್ಯಾಜಿಕ್, ಹೀಗೆ ಎಲ್ಲ ಎಲಿಮೆಂಟ್ಸ್ಗಳನ್ನ ಟಚ್ ಮಾಡಿದ್ದಾರೆ. ನನಗೆ ಭಯ ಏನು ಅಂತಂದ್ರೆ ಇವನ್ನೆಲ್ಲ ಹೇಗೆ ಡೈರೆಕ್ಟ್ ಆಡಿಯನ್ಸ್ಗೆ ಕನ್ವೆ ಮಾಡ್ತಾರೆ ಅನ್ನೋದು. ಅಂಡ್ ಟ್ರೇಲರ್ನಲ್ಲಿ ನನಗೆ ಕಷ್ಟ ಅಂತ ಅನ್ಸಿದ್ದು ಈ ಹಿಂದಿ ಆಕ್ಟರ್ಸ್ನ ಡಬ್ಬಿಂಗ್. ನಾ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ 5 ಭಾಷೆಯಲ್ಲಿರುವಂತ ಆಕ್ಟರ್ಸ್ನ ಕ್ಯಾಸ್ಟ್ ಮಾಡಿದ್ರೆ ಮಾತ್ರ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದಿಲ್ಲ. ಇದನ್ನ ನಮ್ಮ ಡೈರೆಕ್ಟರ್ಸ್ಗಳು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಡಾರ್ಲಿಂಗ್ ಪ್ರಭಾಸ್ ಅವರ ಚಾರ್ಮ್ ಅವರ ಹಿಂದಿನ ಸಿನಿಮಾಗಳನ್ನ ನೆನಪು ಮಾಡುತ್ತೆ. 2026ನ ಮೊದಲನೇ ಪ್ಯಾನ್ ಇಂಡಿಯಾ ಸಿನಿಮಾ ಅದು ರಾಜಸಾಬ್. ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ 9th ಜಾನ್ವರೆಗೂ ಕಾಯ್ಬೇಕು. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಟ್ರೈಲರ್ ರಿವ್ಯೂ ಅಂತ ಹೇಳಕ್ ಹೋಗಲ್ಲ, ಜಸ್ಟ್ ಚಿಟ್ ಚಾಟ್ ಅಂತ ಹೇಳ್ತೀನಿ. ಇನ್ನು ನೀವೇನಾದ್ರೂ ಈ ಟ್ರೈಲರ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.